ಗಿಲ್ಲಿ ನಟನ ಮೌನಕ್ಕೆ ಕಾರಣವೇನು? ಇತ್ತೀಚೆಗೆ ಹೆಚ್ಚು ಕೇಳಿಬರುತ್ತಿರುವ ಪ್ರಶ್ನೆ ಇದೆ. ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ, ಪೋಸ್ಟರ್ ವೈರಲ್ ಆಗಿದೆ, ಟೀಸರ್ಗಳಿಗೆ ಹೈಪ್ ಬಂದಿದೆ, ಅಭಿಮಾನಿಗಳಲ್ಲಿ ಎಕ್ಸೈಟ್ಮೆಂಟ್ ಜೋರಾಗಿದೆ. ಆದ್ರೆ ಚಿತ್ರದ ಹೀರೋ ಮಾತ್ರ ಸಂಪೂರ್ಣ ಮೌನದಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಇಲ್ಲ, ಸ್ವಪ್ರಚಾರ ಇಲ್ಲ, ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲ. ಇಂದಿನ ಕಾಲದಲ್ಲಿ ಇದು ನಿಜಕ್ಕೂ ಅಪರೂಪ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗಿ ಜನಮನ ಗೆದ್ದ ಗಿಲ್ಲಿ ನಟ ಇದೀಗ ಸೂಪರ್ ಹಿಟ್ ಚಿತ್ರದ ಮೂಲಕ ನಾಯಕನಾಗಿ ದೊಡ್ಡ ಪರದೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ. ರಿಯಾಲಿಟಿ ಶೋ ಮೂಲಕ ಮನೆ ಮಾತಾದ ವ್ಯಕ್ತಿಯೊಬ್ಬನು ಹೀರೋ ಆಗಿ ಬರುತ್ತಿದ್ದಾರೆ ಎಂದರೆ ಸಾಮಾನ್ಯವಾಗಿ ದೊಡ್ಡ ಮಟ್ಟದ ಪ್ರಚಾರ ನಡೆಯುತ್ತದೆ. ಪ್ರತಿದಿನ ಹೊಸ ಫೋಟೋ, ಹೊಸ ವಿಡಿಯೋ, ಹೊಸ ಸಂದರ್ಶನ. ಆದರೆ ಗಿಲ್ಲಿ ನಟ ಈ ಎಲ್ಲದಕ್ಕೂ ಸಂಪೂರ್ಣ ವಿರೋಧ ದಾರಿ ಹಿಡಿದಿದ್ದಾರೆ. ಅವರು ಮಾತಿಗಿಂತ ಕೆಲಸ ಮಾತನಾಡಲಿ ಎಂಬ ಧೋರಣೆಯಲ್ಲಿ ನಡೆದುಕೊಂಡಂತೆ ಕಾಣಿಸುತ್ತಿದ್ದಾರೆ. ಗಿಲ್ಲಿ ನಟನ ಪಯಣವನ್ನು ಗಮನಿಸಿದರೆ ಅವರ ವ್ಯಕ್ತಿತ್ವವೇ ಈ ಮೌನಕ್ಕೆ ಉತ್ತರ ಕೊಡುತ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ಯಾವತ್ತೂ ಅತಿರೇಕ ತೋರಿಸಲಿಲ್ಲ. ನೇರ ಮಾತು, ಸರಳ ನಡೆ, ನೈಸರ್ಗಿಕ ವರ್ತನೆ ಇವೆಲ್ಲವೇ ಅವರ ಶಕ್ತಿ. ಅವರು ಗಿಮಿಕ್ಗಳಿಂದ ಗೆದ್ದವರು ಅಲ್ಲ, ಜನರ ಹೃದಯ ಗೆದ್ದು ವಿನ್ನರ್ ಆದವರು. ಆದ್ದರಿಂದಲೇ ಅವರಲ್ಲಿ ಒಂದು ನೆಲಜೀವನದ ನಂಬಿಕೆ ಕಾಣಿಸುತ್ತದೆ. ಶಬ್ದಕ್ಕಿಂತ ನಿಜವಾದ ಕೆಲಸವೇ ದೊಡ್ಡದು ಎಂಬ ಮನೋಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಸೂಪರ್ ಹಿಟ್ ಚಿತ್ರದ ಪ್ರಚಾರ ಪೋಸ್ಟರ್ ನೋಡಿದರೆ ಸಾಕು, ಇದು ಸಾಮಾನ್ಯ ಸಿನಿಮಾ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ. ಬೆಂಕಿ ಬಣ್ಣದ ಹಿನ್ನೆಲೆಯ ನಡುವೆ ಗನ್ ಹಿಡಿದು ನಿಂತಿರುವ ಗಿಲ್ಲಿ ನಟನ ದೃಶ್ಯ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸುತ್ತದೆ. ಮುಖದಲ್ಲಿ ಗಂಭೀರತೆ, ಕಣ್ಣಲ್ಲಿ ಆತ್ಮವಿಶ್ವಾಸ, ದೇಹ ಭಾಷೆಯಲ್ಲಿ ಮಾಸ್ ಎನರ್ಜಿ. ಒಂದೇ ದೃಶ್ಯದಲ್ಲಿ ಆಕ್ಷನ್ ಹೀರೋ ಲುಕ್ ಸಂಪೂರ್ಣವಾಗಿ ಮೂಡಿಬಂದಿದೆ. ಇದು ಅವರಿಗಾಗಿ ವಿಶೇಷವಾಗಿ ರೂಪಿಸಿದ ಪಾತ್ರ ಅನ್ನೋದು ಅರ್ಥವಾಗುತ್ತದೆ. ನಿರ್ದೇಶಕ ವಿಜಯಾನಂದ್ ಈ ಚಿತ್ರವನ್ನು ಕಾಮಿಡಿ ಮತ್ತು ಥ್ರಿಲ್ಲರ್ ಅಂಶಗಳನ್ನು ಒಳಗೊಂಡ ವೇಗದ ಮನರಂಜನಾ ಚಿತ್ರವಾಗಿ ರೂಪಿಸಿದ್ದಾರೆ. ನಗು ಮತ್ತು ಉತ್ಕಂಠೆ ಒಂದೇ ಕಥೆಯಲ್ಲಿ ಬೆರೆತು ಸಾಗುವ ರೀತಿಯಲ್ಲಿ ಚಿತ್ರಕಥೆ ಕಟ್ಟಿಕೊಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ ತಿರುವು ಮರುವುಗಳು ಬರುವ ಕಥೆ ಪ್ರೇಕ್ಷಕರನ್ನು ಕುರ್ಚಿಗೆ ಅಂಟಿಸಿಡುವಂತಿರಲಿದೆ. ಆಕ್ಷನ್, ಹಾಸ್ಯ, ಸಸ್ಪೆನ್ಸ್ ಈ ಮೂರನ್ನು ಸಮತೋಲನವಾಗಿ ನೀಡುವ ಪ್ರಯತ್ನ ಮಾಡಲಾಗಿದೆ. ಗಿಲ್ಲಿ ನಟನ ಜೊತೆಗೆ ಗೌರವ್ ಶೆಟ್ಟಿ ಮತ್ತು ಶ್ವೇತಾ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸಾಧು ಕೋಕಿಲಾ ಅವರ ಹಾಸ್ಯ ಅಭಿನಯ ಚಿತ್ರಕ್ಕೆ ವಿಶೇಷ ರುಚಿ ನೀಡಲಿದೆ. ಡ್ರ್ಯಾಗನ್ ಮಂಜು ಮತ್ತು ಪ್ರಮೋದ್ ಶೆಟ್ಟಿ ತಮ್ಮ ಗಂಭೀರ ಪಾತ್ರಗಳಿಂದ ಕಥೆಗೆ ಗಟ್ಟಿತನ ತರುತ್ತಾರೆ. ಇಂತಹ ಅನುಭವಿಗಳ ಬಳಗ ಹೊಸ ಹೀರೋಗೆ ಬಲವಾದ ಬೆಂಬಲ ನೀಡುತ್ತದೆ. ತಾಂತ್ರಿಕ ತಂಡವು ಸಮರ್ಥವಾಗಿದೆ. ಸಂಗೀತ ಮತ್ತು ಸಾಹಿತ್ಯವನ್ನು ವಿ. ನಾಗೇಂದ್ರ ಪ್ರಸಾದ್ ನೋಡಿಕೊಂಡಿದ್ದಾರೆ. ಅವರ ಹಾಡುಗಳು ಕಥೆಗೆ ಭಾವನಾತ್ಮಕ ಸ್ಪರ್ಶ ನೀಡುವ ಸಾಧ್ಯತೆ ಇದೆ. ಛಾಯಾಗ್ರಾಹಕ ಆರ್.ಡಿ. ನಾಗಾರ್ಜುನ್ ದೃಶ್ಯಗಳಿಗೆ ಭವ್ಯತೆ ನೀಡಲಿದ್ದಾರೆ. ಸಂಪಾದಕ ಶ್ರೀಕಾಂತ್ ಕಥೆಯ ವೇಗವನ್ನು ಕಾಪಾಡಲಿದ್ದಾರೆ. ಈ ಎಲ್ಲಾ ಅಂಶಗಳು ಸೇರಿ ಸೂಪರ್ ಹಿಟ್ ಚಿತ್ರವನ್ನು ಪಕ್ಕಾ ಕಮರ್ಷಿಯಲ್ ಮನರಂಜನಾ ಚಿತ್ರವನ್ನಾಗಿ ರೂಪಿಸುತ್ತವೆ. ಆದರೆ ಎಲ್ಲದರ ಮತ್ತೆ ಅದೇ ಪ್ರಶ್ನೆ ಎದುರಾಗುತ್ತದೆ. ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ಹೈಪ್, ಇಷ್ಟು ನಿರೀಕ್ಷೆ, ಆದರೂ ಹೀರೋ ಯಾಕೆ ಮೌನ? ಬಹುಶಃ ಇದೇ ಅವರ ತಂತ್ರವಾಗಿರಬಹುದು. ಹೆಚ್ಚು ಪ್ರಚಾರ ಮಾಡಿದರೆ ಜನ ನೋಡಬಹುದು, ಆದರೆ ಮೌನ ಇದ್ದರೆ ಜನ ಕುತೂಹಲದಿಂದ ಕಾಯುತ್ತಾ. ಈಗ ಗಿಲ್ಲಿ ನಟನ ಬಗ್ಗೆ ಜನರಲ್ಲಿ ಉಂಟಾಗಿರುವ ಕುತೂಹಲವೇ ದೊಡ್ಡ ಪ್ರಚಾರವಾಗಿದೆ. ಅವರ ಮೌನವೇ ಈಗ ಅವರ ಶಕ್ತಿಯಾಗಿದೆ. ಕೆಲವೊಮ್ಮೆ ಜಾಸ್ತಿ ಶಬ್ದಕ್ಕಿಂತ ಮೌನವೇ ಹೆಚ್ಚು ಪ್ರಭಾವ ಬೀರುತ್ತದೆ. ಗಿಲ್ಲಿ ನಟ ಅದನ್ನೇ ನಂಬಿದಂತೆ ಕಾಣಿಸುತ್ತಿದ್ದಾರೆ. ಸಿನಿಮಾ ಚೆನ್ನಾಗಿದ್ದರೆ ಪ್ರೇಕ್ಷಕರು ಸ್ವತಃ ಮಾತನಾಡುತ್ತಾರೆ ಎಂಬ ಆತ್ಮವಿಶ್ವಾಸ ಅವರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದು ಹಳೆಯ ಕಾಲದ ಹೀರೋಗಳ ಧೋರಣೆಯನ್ನು ನೆನಪಿಸುತ್ತದೆ. ಮೊದಲು ಕೆಲಸ, ನಂತರ ಪ್ರಶಂಸೆ. ಈ ಚಿತ್ರ ಗಿಲ್ಲಿ ನಟನ ಜೀವನದ ದೊಡ್ಡ ತಿರುವು. ವಿನ್ನರ್ ಆಗಿ ಜನಮನ ಗೆದ್ದ ಯುವಕ ಇದೀಗ ನಿಜವಾದ ಹೀರೋ ಆಗಿ ತನ್ನನ್ನು ಸಾಬೀತುಪಡಿಸಬೇಕಾದ ಕ್ಷಣ. ಈ ಚಿತ್ರ ಯಶಸ್ವಿಯಾದರೆ ಸ್ಯಾಂಡಲ್ವುಡ್ಗೆ ಹೊಸ ಮಾಸ್ ಹೀರೋ ಸಿಗುವುದು ಖಚಿತ. ಅಭಿಮಾನಿಗಳ ನಿರೀಕ್ಷೆ ಈಗ ಗರಿಷ್ಠ ಮಟ್ಟದಲ್ಲಿದೆ. ಎಲ್ಲರ ಕಣ್ಣು ಫೆಬ್ರವರಿ 27ರ ಮೇಲೆ ನೆಟ್ಟಿದೆ. ಪರದೆ ತೆರೆದ ದಿನ ಅವರ ಮೌನಕ್ಕೆ ಉತ್ತರ ಸಿಗಲಿದೆ. ಕಥೆ ಮಾತನಾಡಲಿದೆ, ಪಾತ್ರ ಮಾತನಾಡಲಿದೆ, ಪ್ರೇಕ್ಷಕರ ತೀರ್ಪು ಅಂತಿಮವಾಗಲಿದೆ. ಗಿಲ್ಲಿ ನಟನ ಈ ಸೈಲೆಂಟ್ ಪಯಣ ನಿಜವಾಗಿಯೂ ಸೂಪರ್ ಹಿಟ್ ಆಗುತ್ತದೆಯೇ ಎಂಬುದನ್ನು ಕಾಲವೇ ನಿರ್ಧರಿಸಲಿದೆ. ಈ ಸಿನಿಮಾದ ಬಗ್ಗೆ ಹಾಗೆ ಗಿಲ್ಲಿ ಅವರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಮತ್ತು ವಿಡಿಯೋಗಳನ್ನು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇದೆ, ಚೆಕ್ ಮಾಡ್ಕೊಳ್ಳಿ.